ಇದೊಂದು ಭಾಳ ಒಂದು ವಿಶೇಷ ಒಂದು ಪರ್ಫಾರ್ಮಿಂಗ್ ಆರ್ಟ್ಸ್ ಸಂಸ್ಥೆ ಸ್ಪಾಟಿಗೆ ಸೇರಿರುವಂಥ ಒಂದು ಸಂದರ್ಭ. ಒಂದು ಮನೆ, ಕಲೆ ಮನೆ. ನಾವು ಮನೆಗಳಿಗೆ ಏನೇನು ಹೆಸರಿಡಬೇಕು ಅಂತ ತುಂಬ ತಲೆ ಕೆಡಿಸ್ಕೊಳ್ತೀವಿ. ಆದರೆ ಇವ್ರ ಮನೆ ಹೆಸರೇ ಕಲೆ ಮನೆ. ನಮ್ಮ ಮನೆಗಿನ್ನ ಹೆಸರಿಟ್ಟಿಲ್ಲ, ಏನು ಹೆಸರಿಡಬೇಕು ಅಂತ ಗೊತ್ತಿಲ್ಲದೆ ಹುಡುಕಾಟದಲ್ಲಿದೆ. ಬಟ್ ಮನೆಗಿಡೋ ಹೆಸರು, ಆ ಮನೆಯ ಒಂದು ಗುಣಲಕ್ಷಣ ಕೆಲವು ಸಾರಿ ಸೂಟ್ ಆಗುತ್ತೆ, ಕೆಲವು ಸಾರಿ ಸೂಟ್ ಆಗಲ್ಲ. ಇಲ್ಲಿಗೆ ಬರುವಂಥ ಒಂದು ಹೊತ್ತಲ್ಲೂ ಕೂಡ ನಾನು ಕುಮಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ಅಂತ ಅಂದಾಗ ನಾನು ಬೇರೆ ಏನೋ ಒಂದು ದೊಡ್ಡದೊಂದು ಚಿತ್ರ ಇತ್ತು ನನ್ನ ಮನಸ್ಸಲ್ಲಿ. ನಾವು ಬರೋವಾಗ ಅವರು ಹಾಕಿದ ಲೊಕೇಶನಲ್ಲಿ ನನಗೆ ಏನೋ ಹಿಂದೆಗಡೆ ಡೆಲ್ಲಿನಲ್ಲೆಲ್ಲ ಕರ್ಕೊಂಡು ಬಂದ್ಬಿಡ್ತು ಗೂಗಲ್. ಮತ್ತು ಅವ್ರ ಅಡ್ರೆಸ್ ಹೇಳೋದಕ್ಕೂ ಕಷ್ಟ ಆಯಿತು, ನಾನು ಬರೋದಕ್ಕೂ ಒಂದು ಇದಾಯಿತು. ಆದರೆ ಒಂದು ಬಡಾವಣೆ ಒಳಗಡೆ ಒಂದು ಮನೆಯನ್ನು ಕಟ್ಟಿ ಒಂದು ಕಲೆಯನ್ನು ಪೋಷಿಸೋದು, ಮತ್ತು ಒಂದು ಕಲಾವಿದರಿಗೆ, ಬಡ್ಡಿಂಗ್ ಕಲಾವಿದರಿಗೆ ತರಬೇತಿ ಕೊಡೋದು, ಸ್ಪರ್ಧೆಗಳು ಏರ್ಪಡಿಸೋದು, ಅದು ರಾಜ್ಯ ಮಟ್ಟದ್ದು, ಇವೆಲ್ಲ ಒಂದು ಭಾಳ ವಿಶೇಷ ಅಂತ ಅನಿಸುತ್ತೆ. ಯಾಕೆಂದರೆ ಒಂದೊಂದು ಪ್ರೊಫೆಷನ್ಗೆ ಒಂದೊಂದು ಜಾಗ, ಒಂದೊಂದು ಬಿಲ್ಡಿಂಗ್, ಒಂದೊಂದು ಆಂಬಿಯನ್ಸ್ ಇರುತ್ತೆ ಅಂತ ನಾವೇನೋ ಒಂದು ಕಲ್ಪನೆ ಮಾಡ್ಕೊಳ್ತೀವಿ ಟ್ರೆಡಿಷನಲ್ ಆಗಿ. ಆದರೆ ಅದನ್ನು ಮೀರಿದ ನೆಲೆಯಲ್ಲಿ ಆ್ಯಕ್ಚುಲಿ ನಾನೀಗ ಇವ್ರ ಮನೆ ಗೇಟ್ ಒಳಗಡೆ ಬರೋವಾಗಲೂ ಕೂಡ ನನಗೆ ಎಲ್ಲಿ ಮಾಡ್ತಾರೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಇತ್ತು ನನಗೆ. ನಡಿರಿ ಮೇಲೆ ಅಂತ ಕರ್ಕೊಂಡು ಬಂದಾಗ ಇದನ್ನು ನೋಡಿ, ಅಂದರೆ ಮನಸ್ಸು ವಿಶಾಲವಾಗಿದ್ದರೆ ಏನನ್ನಾದರೂ ಸಾಧಿಸ್ಬೋದು, ಅಥವಾ ಯಾವ ಕಲೆಗೆ ಬೇಕಾದರೂ ಒಂದು ಜಾಗ ಇರುತ್ತೆ ಅನ್ನೋದು ಮತ್ತೆ ಒಂಥರ ನಂಗೆ ಸಾಬೀತಾಗ್ತಾ ಹೋಗ್ತಾ ಇದೆ ನನಗೆ. ಇಲ್ಲಿಗೆ ಬಂದಂಥ ಒಂದು ಹೊತ್ತಲ್ಲಿ ಅಲ್ಲಿ ಕುಮಾರ್ ಮತ್ತು ದಂಪತಿಗಳಿಗೆ ಬಂದಿರುವಂಥ ಪ್ರಶಸ್ತಿಗಳು, ಅವರ ಒಂದು ಬಿರುದಾವಳಿಗಳೆಲ್ಲ ಕೊಟ್ಟಿರೋಂಥದ್ದು ಅದೆಲ್ಲ ನೋಡ್ಕೊಂಡು ನಿಂತಿದ್ದೆ ನಾನು. ಒಂದೊಂದು ಕಡೆ ಹೋದಾಗ ನಾವು ಜರ್ನಲಿಸ್ಟ್ಗಳು ಸುಮಾರು ಕಡೆ ಹೋಗ್ತಾ ಇರ್ತೀವಿ, ಸಾಧಕರ ಮನೆಗಳಿಗೆ ಅಥವಾ ಸಾಧಕರ ಒಂದು ಇಂಟರ್ವ್ಯೂಗಳಿಗೆ ನಾವು ಹೋದಾಗ ಅವರು ತಮ್ಮನ್ನು ತಾವು ಒಂದು ತೋರ್ಪಡಿಸ್ಕೊಳ್ಳೋದು, ಅಂದರೆ ಪ್ರದರ್ಶನ ಮಾಡೋ ಒಂದು ವಿಧಾನದಲ್ಲಿ ತುಂಬ ಒಂಥರ ಪ್ರೊಫೆಷನಲ್ ಆದ ಒಂದು ಆರ್ಕಿಟೆಕ್ಚರಲ್ ಇದು ಕೂಡ ಸೇರ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ನೀವು ಫಲಕಗಳು ಇಡೋದೇ ಒಂದು ಥರದ ಒಂದು ಇದರಲ್ಲಿ, ಆದರೆ ಇಲ್ಲಿ ಯಾವುದೇ ಥರದ ಒಂದು ಸೀದಾ ಸಾದಾ ಒಂದು ನಿಲುವು, ಒಂದು ಬದ್ಧತೆ, ಒಂದು ವಿಶ್ವಾಸ ನನಗೆ ಕಾಣಿಸ್ತಿಲ್ಲ. ಭರತನಾಟ್ಯಕ್ಕೂ ಪತ್ರಿಕೋದ್ಯಮಕ್ಕೂ ಅಥವಾ ಪರ್ಫಾರ್ಮಿಂಗ್ ಆರ್ಟ್ಸ್ಗೂ ಪತ್ರಿಕೋದ್ಯಮಕ್ಕೂ ಏನು ಸಂಬಂಧ ಅಂತ ಸುಮ್ಮನೆ ಅವ್ರು ನನಗೆ ಇನ್ವೈಟ್ ಮಾಡಿದಾಗಿಂದ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಬೇಸಿಕಲಿ ಲಿಟ್ರೇಚರ್ ಸ್ಟೂಡೆಂಟ್ ಆಗಿರೋದ್ರಿಂದ ಅದಕ್ಕೆ ಪೂರಕವಾಗಿರುವಂಥ ಎಲ್ಲ ಪರ್ಫಾರ್ಮಿಂಗ್ ಆರ್ಟ್ಸ್ಗಳ ಕಡೆಗೂ ನನ್ನ ಗಮನ ಇದೆ. ಮತ್ತು ನಾನು ಬೇಸಿಕಲಿ ನನ್ನ ಪ್ರೊಫೆಷನ್ ಕಾರಣಕ್ಕೆ ನಾನು ನಾಟಕದ ರಿವ್ಯೂಸು ಮಾಡ್ತಾ ಇರ್ತೀನಿ. ಅದನ್ನು ಆ ಥರದ ಪರ್ಫಾರ್ಮಿಂಗ್ ಆರ್ಟ್ಸ್ಗಳ ಬಗ್ಗೆ ಬರೆಯೋವಾಗ ಅಥವಾ ಓದೋವಾಗ ಅಥವಾ ನೋಡೋವಾಗ ಬೇಸಿಕ್ಕಾಗಿ ಈ ಪ್ರಶ್ನೆ ಕಾಡುತ್ತೆ ನನಗೆ, ಜರ್ನಲಿಸಮ್ಗೂ ಇದಕ್ಕೂ ಏನು. ಈಗ ಬಂದ ನಂತರನೂ ಕೂಡ ಅದೊಂದು ಪ್ರಶ್ನೆ ಬಂತು ನನಗೆ. ಜರ್ನಲಿಸಮು ಕೂಡ ಒಂದು ಪರ್ಫಾರ್ಮಿಂಗ್ ಆರ್ಟೇ ಅಂತ. ಅಂದರೆ ಒಂದು ನಾಟಕದ ಬಗ್ಗೆ, ಒಂದು ಸಂಗೀತ ಕಾರ್ಯಕ್ರಮದ ಬಗ್ಗೆ, ಒಂದು ನಾಟ್ಯದ ಬಗ್ಗೆ, ಸಿನಿಮಾ ಬಗ್ಗೆ ನಾವು ಏನೋ ಹೇಳ್ತಾ ಹೋಗೋದು ಕೂಡ ಅದನ್ನು ಒಂದು ವೇದಿಕೆಯಿಂದ ಇನ್ನೊಂದು ವೇದಿಕೆಯಲ್ಲಿ ಇರೋರಿಗೆ ತಲುಪಿಸುವ ಒಂದು ಪ್ರಯತ್ನ. ಆ ಪ್ರಯತ್ನದಲ್ಲೇ ನಾನು ಆ ಪ್ರಯತ್ನದ ಭಾಗವಾಗಿಯೇ ಜರ್ನಲಿಸಮ್ ಒಂದು ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಹೇಳಿದ್ವಿ. ಆದರೆ ನಾವು ಎಷ್ಟು ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿರೋರು ಎಷ್ಟು ಸೀರಿಯಸ್ ಆಗಿ ಅಭ್ಯಾಸ ಮಾಡ್ತಾರೆ,